ಮತ್ತು ಶರಣರ ಆಸೆ ಮತ್ತು ಅಭಿಲಾಷೆ ಒಂದೇ ಆಗಿತ್ತು. ಎಲ್ಲರೂ ಕೂಡಿ ಒಂದಾಗಿ ಬಾಳಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿದ್ರು. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಮತ್ತು ಹಾಲುಮತ ಸಮುದಾಯದ ವತಿಯಿಂದ ಹಮ್ಮಿಕೊಂಡಿದ್ದ ಭಕ್ತ ಕನಕದಾಸ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಕಾರ್ಯಕ್ರಮಕ್ಕೆ ಸರ್ವ ಜನಾಂಗದ ಮುಖಂಡರನ್ನು ಆಹ್ವಾನಿಸಿರುವುದು ಸಂತಸ ತಂದಿದೆ. ಶ್ರೀ ಭಕ್ತ ಕನಕದಾಸರವರು ಕೀರ್ತನೆಗಳ ಮೂಲಕ ಸಮಾಜದ ಐಕ್ಯತೆಗೆ ಶ್ರಮಿಸಿದ್ದವರು. ನೀನು ಬದುಕು, ಇನ್ನೊಬ್ಬರನ್ನ ಬದುಕಿಸು ಎಂದರು. ಕನಕದಾಸರ ಆದರ್ಶ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ಗ್ರಾಮೀಣ ಭಾಗದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸಬೇಕಿದೆ. ಮಾನವೀಯ ಜನರು ಬೆರೆಯಬೇಕಿದೆ. ಎಲ್ಲರೂ ಸಹೋದರ ಮನೋಭಾವದಿಂದ ಬಾಳಬೇಕು. ಪಟ್ಟಣದ ಶ್ರೀ ಕನಕ ಭವನಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ಆದಷ್ಟು ಶೀಘ್ರವಾಗಿ ಲೋಕಾರ್ಪಣೆ ಮಾಡಲಾಗುವುದು ಎಂದರು. ನಂತರ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕನಕದಾಸರು ಸಮಾಜದ ಮತಭೇದಗಳನ್ನು ಹೋಗಲಾಡಿಸಲು ಕಳೆದ 500 ವರ್ಷಗಳ ಹಿಂದೆ ಶ್ರಮಿಸಿದ್ದ ಮಹಾನ್ ಚೇತನರು ಕನಕದಾಸರು. ಕನಕದಾಸರವರು ಆದರ್ಶ ತತ್ವಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಗೆ ಅರ್ಥ ಬರುತ್ತದೆ. ಎಲ್ಲ ಜಯಂತಿಗಳು ಜಾತಿಗೆ ಸೀಮಿತವಾಗಬಾರದು, ಸರ್ವ ಜನಾಂಗಕ್ಕೆ ಸೀಮಿತವಾಗಬೇಕು. ಶ್ರೀ ಭಕ್ತ ಕನಕದಾಸನು ಮನಕುಲದ ದಾರಿ ದೀಪ. ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಸಾಮರಸ್ಯ ಮತ್ತು ಭಾವೈಕ್ಯತೆಗೆ ಶ್ರಮಿಸಿದ್ದವರು. ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯ ಸರಸ್ವತಿಯ 2 ಕಣ್ಣುಗಳು ಇದ್ದಂತೆ. ಶರಣರು ಸಂತರು ಪ್ರಾಚಾರ್ಯ ಪ್ರಿಯರೂ ಅಲ್ಲ, ವಿಚಾರ ಪ್ರಿಯರಾಗಿದ್ದರು. ದೇಶದಲ್ಲಿ ಜಾತಿ ನಿರ್ಮೂಲನೆ ಮಾಡಲು ಶ್ರಮಿಸಿದ್ದರು. ಕನಕ ವೈಚಾರಿಕದ ಬಹುದೊಡ್ಡ ಜ್ವಾಲೆ ಮನುಷ್ಯನನ್ನ ಮನುಷ್ಯತ್ವದ ಕಡೆಗೆ ಕೊರೆದೊಯ್ಯಲು ಕನಕದಾಸರು ರಚಿಸಿದ್ದ ಸಾಹಿತ್ಯ. ಮನುಷ್ಯ ಸರಿಯಾದ ಉತ್ತರ, ಹಸನಾದ ಮನೆ ಕಟ್ಟಬೇಕು ಎಂದರು. ಮಾನ್ವಿ ಕಾಲೇಜಿನ ಉಪನ್ಯಾಸಕ ಹಾಗೂ ಸಾಹಿತಿ ರಮೇಶ್ ಬಾಬು ಯಾಳಗಿ, ವೀರಶೈವ ಸಮಾಜದ ಬಾದಿಮ್ನಾಳ ಸಿದ್ದೇಶ್ವರ ಸ್ವಾಮಿಗಳು, ಹಾಲುಮತ ಸಮಾಜದ ಗುರುಗಳಾದ ತೇಜಯ್ಯ, ಗುರುವಿನ ಶರಣಯ್ಯ, ಗುರುವಿನ ಗುಂಟೆ, ಗಾನಪ್ಪಯ್ಯ ತಾತನವರು, ಹಾಲುಮತ ಸಮಾಜದ ಅಧ್ಯಕ್ಷ ಮಲ್ಲಣ್ಣ ಪಲೇತ್, ವೀರಶೈವ ಸಮಾಜದ ಅಧ್ಯಕ್ಷ ದೇವೇಂದ್ರಪ್ಪ ಬಳುಟಗಿ, ಸಂಗೊಳ್ಳಿ ರಾಯಣ್ಣ, ಬಿ ಗ್ರೇಡ್ನ ಸುರೇಶ್, ಗೋಕಾಕ್ ನಾಗರಾಜ್, ಮೇಲಿನ ಮನಿ ಫಕೀರಪ್ಪ, ಚಳಗೇರಿ ಸಂಗನಗೌಡ ಪಾಟೀಲ್, ಹನುಮಂತಪ್ಪ ಹೂಗಾರ್, ಬೀರಪ್ಪ, ಕುರಿ ಸತೀಶ್, ಹೊಳೆಯಪ್ಪ, ಕುರಿ ರಾಜೀವ್ ಗಾಂಧಿ, ರಮೇಶ್ ಗಿರಣಿ, ಸತ್ಯಪ್ಪ, ರಾಜೂರ್, ಪ್ರಕಾಶ್ ಗೌಡ, ಬೇದುವಟ್ಟಿ, ಚಂದಪ್ಪ, ಗುಡಿಮನಿ ಮತ್ತಿತರರು ಇದ್ದರು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ.